ಇಂದಿನ ದಿವಸ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಆಗಮಿಸುತ್ತಿದ್ದು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಕೂಡ ನಡೆದಿರುತ್ತವೆ. ನಮ್ಮ ಆಹ್ವಾನದ ಮೇರೆಗೆ ಅಕ್ಷಯಕಂಠ ಗೀತ ಪಾರಾಯಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರು ಬರ್ತಾ ಇದ್ದು, ಅದರ ಜೊತೆಗೆ ಕೃಷ್ಣನಿಗೆ ಸುವರ್ಣ ತೀರ್ಥ ಮಂಟಪದ ಸಮರ್ಪಣೆಯನ್ನು ಕೂಡ ಅವರ ಮುಖಾಂತರ ನಾವು ಮಾಡಿಸ್ತಾ ನಾವು ಪೀಠಾರೋಹಣ ಮಾಡಿ 50 ವರ್ಷಗಳು ಸಂದಂತಹ ಈ ಸುವರ್ಣೋತ್ಸವದ ಸ್ಮರಣಿಕೆಯಾಗಿ ಶ್ರೀಕೃಷ್ಣನ ಕಣ್ಣ ಮುಂದೆ ಇರತಕ್ಕಂತಹ ತೀರ್ಥ ಮಂಟಪವನ್ನು ಸುವರ್ಣೀಕರಿಸತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದು, ಸುವರ್ಣೋತ್ಸವ ಅದು ಅನ್ವರ್ಥಕವಾಗಬೇಕು, ಕೃಷ್ಣನಿಗೆ ಅದು ಸಮರ್ಪಿತವಾಗಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದು. ಅದರಂತೆ ಅದರ ಸಮರ್ಪಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖಾಂತರ ಮಾಡಿಸ್ತಾ ಇದ್ದೇವೆ. ಅವರು ಸುಮಾರು 12 ಗಂಟೆಗೆ ಸರಿಯಾಗಿ ಆಗಮಿಸ್ತಾ ಇದ್ದು, ಮೊದಲು ಕನಕದಾಸರಿಗೆ ಪುಷ್ಪಾರ್ಚನೆಯನ್ನು ಮಾಡಿ, ಆಮೇಲೆ ಕನಕ ಕಿಂಡಿಗೆ ನಾವು ಹೊದಿಸಿರತಕ್ಕಂತಹ ಸುವರ್ಣ ಕವಚವನ್ನು ಕೂಡ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಕನಕ ಕಿಂಡಿಯ ಮುಖಾಂತರ ಶ್ರೀಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರಕ್ಕೆ ಬಂದು ಪೂರ್ಣ ತುಂಬಾ ಸ್ವಾಗತದೊಂದಿಗೆ ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಗರ್ಭಗುಡಿಗೆ ಅವರು ಆಗಮಿಸ್ತಾ ಇದ್ದಾರೆ. ಬರುವಾಗ ಶ್ರೀಕೃಷ್ಣನ ಎಲ್ಲ ಆಭರಣಗಳ ದರ್ಶನ, ಸುವರ್ಣ ಪಾಲಕಿಯ ದರ್ಶನವನ್ನು ಮಾಡಿ, ಕೃಷ್ಣನ ದರ್ಶನ ಮಾಡಿದ ಮೇಲೆ ಪ್ರಾಣದೇವರ ದರ್ಶನವನ್ನು ಪಡೆದು ಸುವರ್ಣ ತೀರ್ಥ ಮಂಟಪದ ಸಮರ್ಪಣೆಯನ್ನು ಕೂಡ ಮಾಡಲಿದ್ದಾರೆ. ಆಮೇಲೆ ಅವರಿಗೆ ಶ್ರೀಕೃಷ್ಣನ ಪ್ರಸಾದ ನೀಡಲಿದ್ದು, ಇತರ ಸ್ವಾಮಿಗಳ ಜೊತೆಗೂ ಕೂಡ ಆಶೀರ್ವಾದವನ್ನು ಪಡೆಯಲಿಕ್ಕಿದ್ದಾರೆ. ಅದಾದ ಮೇಲೆ ಅವರು ಸಿಂಹಾಸನದಲ್ಲಿ ಸರ್ವಜ್ಞ ಪೀಠ ದರ್ಶನವನ್ನು ಮಾಡಿ, ಹಾಗೆಯೇ ಗೋಶಾಲೆಯನ್ನು ದರ್ಶನ ಮಾಡಿ ಗೀತಾ ಮಂದಿರಕ್ಕೆ ಬಂದು ಗೀತಾ ಮಂದಿರದ ಈ ಒಂದು ಮುಖ್ಯ ಭವನವನ್ನು ಸಂದರ್ಶಿಸಿದ್ದಾರೆ. ನಾವು ಕಪ್ಪು ಶಿಲೆಯಲ್ಲಿ ಕೆತ್ತಿಸಿದಂತಹ ಭಗವದ್ಗೀತೆಯ ಈ ಒಂದು ಸಭಾಭವನದಲ್ಲಿ ಇರತಕ್ಕಂತಹ ಅನೇಕ ಚಿತ್ರಗಳ ಸಂದೇಶವನ್ನು ಕೂಡ ಆಲಿಸಲಿದ್ದಾರೆ. ಅದರ ಜೊತೆಗೆ ನಮ್ಮ ಜೊತೆಗೆ ಸಂವಾದವನ್ನು ಕೂಡ ಮಾಡಲಿದ್ದು, ಆಮೇಲೆ ಗೀತಾ ಮಂದಿರದಿಂದ ಲಘು ಉಪಹಾರವನ್ನು ಸ್ವೀಕಾರ ಮಾಡಿ ಮತ್ತೆ ಸಭಾಂಗಣಕ್ಕೆ ಆಗಮಿಸಲಿದ್ದಾರೆ. ಸಭಾಂಗಣದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭವಾದ ಗೀತಾ ಪಠಣ ಅವರ ಆಗಮನದ ಸಮಯದಲ್ಲಿ ಅಂತ್ಯ ಭಾಗಕ್ಕೆ ತಲುಪಲಿದ್ದು, ಕೊನೆಯ ಕೆಲವು ಶ್ಲೋಕಗಳನ್ನು ನರೇಂದ್ರ ಮೋದಿಯವರ ಜೊತೆಗೆ ಇಡೀ ಜನ ಸಮುದಾಯ ಚಾರಣೆ ಮಾಡಲಿಕ್ಕಿದ್ದಾರೆ. 15ನೇ ಅಧ್ಯಾಯದ ಜೊತೆಗೆ ಭಗವದ್ಗೀತೆಯ ಕೊನೆಯ ಶ್ಲೋಕಗಳನ್ನು ಪಠಣ ಮಾಡಿ, ಅದನ್ನು 1 ಲಕ್ಷ ಜನ ಪಠಣ ಮಾಡಿದ ಈ ಒಂದು ಗೀತೆಯ ಪಾರಾಯಣವನ್ನು ಶ್ರೀಕೃಷ್ಣನಿಗೆ ಮೋದಿಯವರ ಮುಖಾಂತರ ಸಮರ್ಪಣೆ ಮಾಡಲಿಕ್ಕಿದ್ದೇವೆ.